ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ, ಆಯಿತಾ. ಇವತ್ತು ನಾನೊಂದು ಹೇರ್ ಟಿಪ್ಸ್ ಬಗ್ಗೆ ಬಂದಿದ್ದೀನಿ, ಆಯಿತಾ. ಹೇರ್ ಅಂದರೆ ಹೇರ್ ಪ್ಯಾಕ್ ಅಂತ ಹಾಕ್ತಾರಲ್ಲ, ಅದರ ಬಗ್ಗೆ ಹೇಳ್ತೀನಿ. ಅದಕ್ಕೆ ಏನೇನು ನಾವು ಯಾವುದಕ್ಕೆ ಇದನ್ನು ಹಾಕ್ತೀನಿ ಅಂತ ಹೇಳ್ತೀನಿ. ಮೊದಲೇ ಫಸ್ಟ್ ಆಫ್ ಆಲ್ ಇದನ್ನು ಹಾಕೋದು ನಾವು ಡ್ಯಾಂಡ್ರಪ್ಗೆ, ಆಯಿತಾ. ಡ್ಯಾಂಡ್ರಪ್ಗೆ ಈ ಪೇಸ್ಟನ್ನು ಮಾಡಿ ನೀವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ನಿಜ ಹೇಳ್ತೀನಿ, ನಿಜ ನಿಮಗೆ ಡ್ಯಾಂಡ್ರಪ್ ಕ್ರಮೇಣ ಕಡಿಮೆ 0% ಬರುತ್ತೆ, ಆಯಿತಾ. ತುಂಬ ಒಳ್ಳೆ ಪೇಸ್ಟ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಇರೋ ಐಟಮನ್ನು ಬಳಸ್ಕೊಂಡು ನಾವು ಹೇಗೆ ಒಂದು ಹೇರ್ ಪ್ಯಾಕನ್ನು ಮಾಡೋದನ್ನು ತೋರಿಸ್ತೀನಿ, ಆಯಿತಾ. ತುಂಬ ಉಪಯೋಗಕ್ಕೆ ಬರುತ್ತೆ ಇದು. ಮತ್ತು ಕಣ್ಣಿಗೆ ಕೂಡ ತುಂಬ ತಂಪು. ಅಂದರೆ ನಾವಿವಾಗ ಮೊಬೈಲೆಲ್ಲ ನೋಡಿ ಕಣ್ಣೆಲ್ಲ ಒಂಥರ ಆಗಿರುತ್ತೆ, ತಲೆಯೆಲ್ಲ ಒಂಥರ ಹೀಟಾಗಿರುತ್ತೆ, ನೆತ್ತಿ ಎಲ್ಲ ಒಂಥರ ಬಿಸಿ ಆಗಿರುತ್ತಲ್ವ. ಆವಾಗ ಈ ಮೆಹಂದಿ ಪೇಸ್ಟನ್ನು ಹಾಕ್ಕೊಂಡ್ರೆ ನಿಜ ತುಂಬ ಒಳ್ಳೆಯದಾಗುತ್ತೆ, ಆಯಿತಾ. ತುಂಬ ತಂಪಾಗುತ್ತೆ ತಲೆಗೆ. ನಿಜ ನಾನೇ ರಿಯಲಿ ಟ್ರೈ ಮಾಡ್ತೀನಿ, ಯಾವಾಗಲೂ ನಾನು ಇದನ್ನು ಯೂಸ್ ಮಾಡೋದು. ತುಂಬ ನನ್ನ ಮಕ್ಕಳಿಗೆ ಕೂಡ ಯೂಸ್ ಮಾಡ್ತೀನಿ. ಅಂದರೆ ಮೆಹಂದಿಯಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಅದಕ್ಕಾಗಲೇ ನಾನು ಸಣ್ಣ ಮಕ್ಕಳಿಗೆ ಕೂಡ ಯೂಸ್ ಮಾಡ್ತೀನಿ, ಆಯಿತಾ. ಅಂದರೆ ಇದು ಯಾವುದು ನಾವು ಸೈಡ್ ಎಫೆಕ್ಟ್ಸ್ ಆಗುವಂಥ ಪದಾರ್ಥಗಳಲ್ಲ. ನಾವು ಟೀ ಪೌಡ್ರನ್ನ ಕೂಡ ಕುಡಿತೀವಿ, ಮಕ್ಕಳು ಸಹ ಕುಡಿತಾರೆ ಅಲ್ವಾ. ಮೊಟ್ಟೆನ ಕೂಡ ತಿಂತಾರೆ. ಹೊಟ್ಟೆಗೆ ಹೋಗುವಂಥ ಪದಾರ್ಥಗಳನ್ನೇ ನಾನು ಯೂಸ್ ಮಾಡಿಕೊಂಡು ಒಂದು ಪೇಸ್ಟ್ ಮಾಡಿ ತಲೆಗೆ ಹಾಕ್ಕೊಂಡ್ರೆ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಕೊಬ್ಬರಿ ಎಣ್ಣೆನೂ ಅಷ್ಟೇ ಅಲ್ವಾ, ನಾವು ಕೊಬ್ಬರಿ ಎಣ್ಣೆ ಕೂಡ ತಲೆಗೆ ಯೂಸ್ ಮಾಡೋದೆ. ಅದಕ್ಕಾಗಲೇ ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಯಾವುದೂ ಇಲ್ಲ, 100% ನಾನೇ ಹೇಳ್ತೀನಿ. ಕೂದಲು ಉದುರೋದು, ಕೂದಲು ಏನಾದರೂ ಆಗೋದು, ಈ ಥರ ಅಂತೂ ಏನೂ ಆಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ಆಯಿತಾ. ಮೆಹಂದಿ ಸೊಪ್ಪು, ಮೊಸರು ಮತ್ತು ಮೊಟ್ಟೆ, ಒಂದು ಕೊಬ್ಬರೆಣ್ಣೆ, ಟೀ ಪೌಡ್ರನ್ನ ನೆನೆಸ್ಕೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ನಾನಿವಾಗ ಹೇಗೆ ಪೇಸ್ಟ್ ಮಾಡೋದಂತ ನೋಡೋಣ, ಆಯಿತಾ. ಅಂಗಡೀಲಿ ಸಿಗುತ್ತೆ ಪೌಡ್ರು, ಮೆಹಂದಿ ಪೌಡ್ರು. ಬಟ್ ನಮಗೆ ಇವಾಗ ನಾನಿಲ್ಲಿ ಸೊಪ್ಪು ತೊಗೊಬಂದಿದ್ದೀನಿ, ಯಾಕೆಂದರೆ ನಮಗೂ ಸಿಗುತ್ತೆ ಇಲ್ಲಿ ಅಂಗಡೀಲಿ. ಬಟ್ ಮೆಹಂದಿ ಸೊಪ್ಪಿದೆಯಲ್ಲ, ಅದು ಸೊಪ್ಪನ್ನು ತಂದು ಪೇಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಉತ್ತಮ ಲಾಭಗಳಿವೆ ಅಂತ ನನ್ನ ಅನಿಸಿಕೆ, ಆಯಿತಾ. ಮೆಹಂದಿ ಸೊಪ್ಪು ಮನೆಯಲ್ಲೇ ಸಿಗುತ್ತಲ್ಲ, ಅದನ್ನು ತೊಗೊಂಡು ಪೇಸ್ಟ್ ಮಾಡಿಕೊಂಡ್ರೆ ತುಂಬ ತಂಪು ಕೊಡುತ್ತೆ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತೀನಿ. ಯಾಕೆಂದರೆ ಹಸಿ ಸೊಪ್ಪು ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಕೊನೆಗೆ ತೋರಿಸ್ತೀನಿ. ನಾನು ಕೈಯೆಲ್ಲ ನಾನು ಸ್ವಲ್ಪ ಇದು ಮಾಡಬೇಕಾದ್ರೆ ಕೈಯೆಲ್ಲ ಎಷ್ಟು ಕೆಂಪಾಗತ್ತೆ ಅಂತ. ಎಷ್ಟು ಈಸಿ ಇದೆ ಮತ್ತು ತುಂಬ ಈಸಿ ಇದೆ ಇದು ಮಾಡ್ಕೊಳ್ಳೋದು, ಆಯಿತಾ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆಯಿತಾ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಮೊಸರು ಮತ್ತು ಕೊಬ್ಬರಿ ಎಣ್ಣೆ, 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, 3 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಆಯಿತಾ. ಇದನ್ನೆಲ್ಲ ಹಾಕಿ ಇವಾಗ ರುಬ್ಕೊಳ್ಬೇಕು ಚೆನ್ನಾಗಿ. ಜೊತೆಗೆ ನಾನು ಈ ಟೀ ಪೌಡ್ರ್ ನೆನೆಸಿದ್ದೀನಲ್ಲ, ಅದರ ನೀರನ್ನು ಹಾಕ್ಕೊತಿದ್ದೀನಿ, ಆಯಿತಾ. ಮರ್ತೋಗಿತ್ತು, ಇವಾಗ ಹೇಳ್ತಿದ್ದೀನಿ. ಈ ಟೀ ಪೌಡ್ರ್ ನೆನೆಸಿದ್ದೀನ ಅದರ ನೀರನ್ನು ಕೂಡ ಹಾಕ್ಕೋಬೇಕು ನೋಡಿ. ಇದರ ನೀರನ್ನು ಹಾಕಿ ರುಬ್ಕೊಳ್ಬೇಕು. ಕಾಫಿ ಪೌಡ್ರ್ ಹಾಕ್ಕೊಂಡ್ರೂ ನಡೆಯುತ್ತೆ ನೀವು, ಆಯಿತಾ. ನಾನು ಟೀ ಪೌಡ್ರ್ ಹಾಕ್ಕೊತಿದ್ದೀನಿ. ಅಂದರೆ ಕಾಫಿ ಪೌಡ್ರ್ ನಮ್ಮ ಮನೇಲಿ ಕಾಫಿ ಪೌಡ್ರ್ ತಂದಿದ್ದಿಲ್ಲಾಗಿತ್ತು, ಮತ್ತು ನಾವು ಕಾಫಿನೂ ಕುಡಿಯೋದಿಲ್ಲ. ಟೀ ಪೌಡ್ರ್ ನೀರನ್ನು ಹಾಕ್ಕೊತಿದ್ದೀನಿ, ಆಯಿತಾ. ನೋಡಿ ಪೇಸ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಒಂದು ಅರ್ಧ ಗಂಟೆನಾದರೂ ಇಡಬೇಕಾಗತ್ತೆ, ಆಯಿತಾ. ಅರ್ಧ ಗಂಟೆ ಆದಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಅರ್ಧ ಗಂಟೆ ಇದನ್ನು ಇಡಬೇಕು. ಅರ್ಧ ಗಂಟೆ ಆದಮೇಲೆ ಯೂಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸ್ವಲ್ಪ ಹೊತ್ತು ನೆನಿಬೇಕದು. ಅಂದರೆ ನಾನು ಅದನ್ನು ಅರ್ಧ ಗಂಟೆ ಇಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ತೀನಿ. ತಲೆಗೆ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ, ಆಯಿತಾ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟರೆ ಸ್ವಲ್ಪ ತೆಳುವಾಗುತ್ತೆ, ಅದು ಒಂದು ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಬೇಕು, ಅಂದರೆ ತಲೆಗೆ ಹಚ್ಚೋಕ್ಕೆ ಈಸಿ ಆಗಬೇಕದು. ಅದರ ನೀರು ತಲೆಗೆಲ್ಲ ಅಂದರೆ ಹಚ್ಚಬೇಕಾದ್ರೆ ಅದರ ಅನುಭವ ಆಗುತ್ತೆ, ಆಯಿತಾ. ಇವಾಗ ನಾನು ಅದಕ್ಕೆ ಮೊಟ್ಟೆನ ಮಿಕ್ಸ್ ಮಾಡ್ತೀನಿ, ಆಯಿತಾ. ಮೊಟ್ಟೆದು ಬಿಳಿ ಭಾಗನ ಮಾತ್ರ ಹಾಕ್ಕೋಬೇಕು. ನಾನು ಬಿಳಿ ಭಾಗನ ಮಾತ್ರ ಹಾಕ್ಕೊತಿದ್ದೀನಿ, ಆಯಿತಾ. ಮೊಟ್ಟೆ ಹಾಕೋದ್ರಿಂದ ಕೂದಲಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಾನು ಮೊಟ್ಟೆನ ನಾನು ಈಗ ಹೇರ್ ಪ್ಯಾಕಿಗೆ ಮೊಟ್ಟೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಮೊಟ್ಟೆ ಸ್ಕಿಪ್ ಮಾಡೋದೇ ಇಲ್ಲ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಆಯಿತಾ. ಸ್ಪೂನ್ ತೊಗೊಬಿಡ್ತೇನೆ, ಇರಿ. ಕೈ ಹಾಕಿದರೆ ಮತ್ತೆ ಕೆಂಪಾಗತ್ತೆ ಕೈ, ಅದಕ್ಕೆ ಸ್ಪೂನಿಂದ ಮಿಕ್ಸ್ ಮಾಡ್ತೀನಿ, ಆಯಿತಾ. ಮತ್ತು ಕೈಗೆ ಮೊಟ್ಟೆದೇ ವಾಸನೆ ಬರುತ್ತೆ. ಆದರೆ ನನಗೆ ಇವತ್ತೇ ಕೈಯಿಂದನೇ ಅಪ್ಲೈ ಮಾಡಬೇಕಾಗಿದೆ, ಯಾಕೆಂದರೆ ಹ್ಯಾಂಡ್ ಗ್ಲೌಸ್ ತಂದಿದ್ದಿಲ್ಲ. ಅದಕ್ಕೆ ಮತ್ತೆ ತರೋಕೆ ಹೋಗ್ಬೇಕಂದ್ರೆ ಮತ್ತೆ ಕಳಿಸ್ಬೇಕು ಅವ್ರನ್ನ ಅಂಥೇಳಿ ನಾನು ಕೈಯಿಂದನೇ ಅಪ್ಲೈ ಮಾಡಿದೆ. ಹೇಗಿದ್ದರೂ ಮೆಹಂದಿನೇ ಅಲ್ವಾ, ಕೈ ಕೆಂಪಾದರೆ ಏನು ಇದಿಲ್ಲ, ಜಾಸ್ತಿ ದಿನ ಏನು ಉಳಿಯಲ್ಲ ಅಂಥೇಳಿ
ಕೈಯಿಂದನೇ ಇದು ಮಾಡ್ಕೊತೀನಿ, ಕೈಯಿಂದನೇ ಅಪ್ಲೈ ಮಾಡಿದ್ದೀನಿ. ನೋಡಿ ಇಷ್ಟು ತಿಕ್ಕಾಗಿದೆ ಅಲ್ವಾ, ಇಷ್ಟು ಥರ ಬರಬೇಕು ಪೇಸ್ಟು. ಅಂದರೆ ಮನೆಯದೇ ಮೆಹಂದಿ ಆಗಿದ್ದಕ್ಕೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಆಯಿತಾ. ಎಷ್ಟು ಚೆಂದ ಕಲರ್ ಅಂದರೆ ನೀವೇ ನೋಡಿರಿ, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿ ಆಗುತ್ತೆ ಪೇಸ್ಟ್ ಮಾತ್ರ ಆಯಿತಾ. ಇದನ್ನು ಇವಾಗ ಅರ್ಧ ಗಂಟೆ ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಕಣ್ಣಿಗೆ ತಲೆಗೆ ಎಲ್ಲ ತುಂಬ ಒಳ್ಳೆಯ ಪೇಸ್ಟ್ ಅಂತಲೇ ಹೇಳ್ಬೋದು. ಡ್ಯಾಂಡ್ರಪ್ ಮಾತ್ರ ನಿಜ ಹೇಳ್ತಿದ್ದೀನಿ, ಡ್ಯಾಂಡ್ರಪ್ ಕ್ರಮೇಣ ನಿಮಗೆ ಅದರ ಗೊತ್ತಾಗುತ್ತೆ, ಡ್ಯಾಂಡ್ರಪ್ ಕಡಿಮೆ ಆಗೋದು ಒಳ್ಳೆ ಆಗುತ್ತೆ ಆಯಿತಾ. ಡ್ಯಾಂಡ್ರಪ್ಪಿಗೆ ಮಾತ್ರ ತುಂಬ ರಾಮಬಾಣನೆ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗೆ ಸಮೇತ ಇದನ್ನೇ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಡ್ಯಾಂಡ್ರಪ್ ಪ್ರಾಬ್ಲಮ್ ಯಾರಿಗೂ ಇಲ್ಲ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಇನ್ನೊಂಥರ ನಾವು ಆಯಿಲನ್ನು ಒಂದು ಯೂಸ್ ಮಾಡ್ತೀನಿ. ಆ ಆಯಿಲನ್ನು ನಿಮಗೆ ತೋರಿಸ್ತೀನಿ ಆಯಿತಾ. ನಾನು ಯಾವಾಗಲೂ ಯೂಸ್ ಮಾಡೋ ಆಯಿಲನ್ನು ತೋರಿಸ್ತೀನಿ ನಿಮಗೆ ಆಯಿತಾ ನೆಕ್ಸ್ಟ್ ವಿಡಿಯೋ. ನೋಡಿ ಈ ಥರ ಅಪ್ಲೈ ಮಾಡಬೇಕಾಯ್ತಾ. ನನಗೆ ಅದು ಏನಾಯಿತು ಅಂದರೆ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಮಾಡ್ತಾಯಿದ್ದೆ, ಬಟ್ ವಿಡಿಯೋನೇ ಆನ್ ಆಗಿಲ್ಲಾಗಿತ್ತು. ಅರ್ಧ ಅಪ್ಲೈ ಆಗಿತ್ತು ಆಲ್ರೆಡಿ. ಆಮೇಲೆ ನೆಕ್ಸ್ಟ್ ಮತ್ತೆ ಒಂದು ಸ್ವಲ್ಪ ಇತ್ತು, ಅದನ್ನೇ ಅಪ್ಲೈ ಮಾಡ್ತಿದ್ದೀನಿ. ಪೂರ್ತಿ ಅಪ್ಲೈ ಮಾಡೋಂಗಿಲ್ಲಾಗಿತ್ತು, ನೋಡಿದ್ರೆ ಆ ವಿಡಿಯೋನೇ ಆನ್ ಮಾಡಿಲ್ಲ. ತುಂಬ ಬೇಜಾರಾಯಿತು. ಬಟ್ ಇವಾಗ ನೋಡಿ ಈ ಥರ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಹಿಂಗೆ ಬಿಟ್ಟು ಎಷ್ಟೊತ್ತು ಬಿಡ್ತೀರೋ ಅಷ್ಟು ಒಳ್ಳೆಯದು. ಒಣಗಿದ ಮೇಲೆ ಕ್ಲೀನಾಗಿ ತಣ್ಣೀರಲ್ಲಿ ತಲೆನ ತೊಳ್ಕೊಂಡ್ರೆ ಆಯಿತು ಆಯಿತಾ. ಕ್ರಮೇಣ 15 ದಿನಕ್ಕೊಂದು ಸಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತೆ ಆಯಿತಾ. ಈ ಥರ ನಿಮಗೆ ಬೇಕಾದರೆ ಮಾಡಿಕೊಳ್ಳಿ ಆಯಿತಾ. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ, ಕಣ್ಣಿಗೆ ತಲೆಗೆ ಎಲ್ಲ ಒಳ್ಳೆಯದು, ಕೂಲಾಗಿರುತ್ತೆ ಮೈಂಡು. ಓಕೆನಾ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಕೈ ನೋಡಿ ಎಷ್ಟು ಕೆಂಪಾಗಿದೆ ಅಂದರೆ, ನಾನು ಅದು ಹಚ್ಬೇಕಾದ್ರೆ ಎಷ್ಟು ಕೆಂಪಾಗಿದೆ ನೋಡಿ ಆಯಿತಾ. ಮತ್ತೇನು ಇದು ಹಾಕಿಲ್ಲ, ಕೆಮಿಕಲ್ ಏನೂ ಹಾಕಿಲ್ಲ, ಆದರೂ ಒರಿಜಿನಲ್ ಮೆಹಂದಿ ಅಲ್ವಾ, ಎಷ್ಟು ಕೆಂಪಾಗತ್ತೆ ಕೈ ಅಂದರೆ ನಮಗೆ ಗೊತ್ತಿರುತ್ತಲ್ವ ನಾವು ಏನೇನು ಆ್ಯಡ್ ಮಾಡಿದ್ದೀವಿ ಅಂತ. ಅಂದರೆ ಎಲ್ಲ ನಾವು ನಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ಮಾಡಿರ್ತೀವಲ್ಲ, ತುಂಬ ಒಳ್ಳೆಯದು, ಏನೂ ಆಗಲ್ಲ. ನನಗಂತೂ ಇಷ್ಟು ದಿನದಲ್ಲಿ ಏನೂ ಆಗಿಲ್ಲ. ನಾನಂದರೆ 15 ದಿನಕ್ಕೊಂದು ಸಲ ಹಾಕ್ತಾನೇ ಇರ್ತೀವಿ ನಾನು ಮಕ್ಕಳು. ನನ್ನ ಸಣ್ಣ ಮಕ್ಕಳಿಗೆ ಸಮೇತ ಹಾಕ್ತೇನೆ ನಾನು, ಯಾವುದೂ ಇದು ಇನ್ನೂ ಆಗಿಲ್ಲ ಸೈಡ್ ಎಫೆಕ್ಟ್ಸ್ ಆಯಿತಾ. ನೋಡಿ ಇದಕ್ಕೆ ಟವೆಲ್ ಕಟ್ಬಿಟ್ಕೊಂಡ್ರೆ ಅರ್ಧ ಗಂಟೆ ಬಿಟ್ಟು ತಲೆ ತೊಳ್ಕೊಂಡ್ರೆ ಆಯಿತು. ಬಾಯ್ ಬಾಯ್, ಆಲ್ ಆಫ್ ಯು, ಟೇಕ್ ಕೇರ್.